ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶರಣಪ್ಪ ಚಲಪು. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಾಮಾಜಿಕ ಜಾಲತಾಣ ಫಾಲೋ ಮಾಡಿ. ರಾಜ್ಯ ಸಚಿವ ಸಂಪುಟದ ಡಿ.ಕೆ. ಶಿವಕುಮಾರ್ ನೇತೃತ್ವದ ಸರ್ಕಾರ ಈಗ ಪೂರ್ಣ ಪ್ರಮಾಣದ ಸಚಿವ ಸ್ಥಾನವನ್ನು ಹೊಂದ್ತಾ ಇದೆ. ಮೊದಲು ಕಂತಿನಲ್ಲಿ ಒಂದು ಸಚಿವ ಸಂಪುಟ ವಿಸ್ತರಣೆ ಆದ ನಂತರ ಈಗ ವಿಸ್ತರಣೆ ಆಗ್ತಿದೆ. ಇದರಲ್ಲಿ 20 ಜನರನ್ನು ಆಯ್ಕೆ ಮಾಡಿದೆ. ಆದರೆ ಕೊಪ್ಪಳ ಜಿಲ್ಲೆಯಲ್ಲಿ ಇಬ್ಬರಿಗೆ ಈ ಸ್ಥಾನ ಕೊಟ್ಟಿರೋದು ಜಿಲ್ಲೆ ವ್ಯಾಪ್ತಿಗೆ ಖುಷಿ ತಂದಿದ್ರು. ಕೊಪ್ಪಳ ಕ್ಷೇತ್ರಕ್ಕೆ ಅದು ಕಹಿಯನ್ನು ತಂದಿದೆ ಅನ್ನುವಂಥ ಮಾತುಗಳು ಕೇಳಿಬರ್ತವೆ. ಕೊಪ್ಪಳ ವಿಧಾನಸಭಾ ಕ್ಷೇತ್ರದ ರಾಘವೇಂದ್ರ ಹಿಟ್ನಾಳು, ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಶಿವರಾಜ್ ತಂಗಡಗಿ ಮತ್ತು ಯಲಬುರ್ಗಾ ಕ್ಷೇತ್ರದ ಬಸವರಾಜ ರಾಯರೆಡ್ಡಿ, ಈ ಮೂವರು ಕಾಂಗ್ರೆಸ್ಸಿನಿಂದ ಆಯ್ಕೆಯಾಗಿರುವಂಥ ಶಾಸಕರು. ಒಟ್ಟು 5 ವಿಧಾನಸಭಾ ಕ್ಷೇತ್ರದಲ್ಲಿ 3 ಜನ ಕಾಂಗ್ರೆಸ್ಸು ಮತ್ತು 2 BJPಯ ಶಾಸಕರಿದ್ದಾರೆ. 3 ಜನರಲ್ಲಿ ಈಗ ಇಬ್ಬರಿಗೆ ಸಚಿವ ಸ್ಥಾನ ಸಿಕ್ಕಿರುವುದು ಇಲ್ಲಿ ಸಹಜವಾಗಿ ಕೊಪ್ಪಳ ಜಿಲ್ಲೆಯ ಜನತೆಗೆ ಒಂದಿಷ್ಟು ಖುಷಿಯನ್ನು ತಂದಿದೆ. ಆದರೆ ಇದೇ ವೇಳೆ ಇಲ್ಲಿ ಒಂದಿಷ್ಟು ಅಸಮಾಧಾನವೂ ಸಹ ವ್ಯಕ್ತವಾಗ್ತಾ ಇದೆ. ಯಲಬುರ್ಗಾ ಶಾಸಕರಾಗಿರುವಂಥ ಬಸವರಾಜ ರಾಯರೆಡ್ಡಿ 1985ರಲ್ಲಿ ಶಾಸಕರಾಗಿ ಆಯ್ಕೆಯಾದವರು. ಒಟ್ಟು ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದಿಂದ 6 ಬಾರಿ ಆಯ್ಕೆಯಾದರು. ಅದರ ನಂತರ ಅವರು ಒಮ್ಮೆ 96ರಲ್ಲಿ ಲೋಕಸಭೆಗೆ ಸ್ಪರ್ಧಿಸಿ ಕೊಪ್ಪಳ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾದರು. ಅದರ ನಂತರದ ಅವರು ಮತ್ತೊಮ್ಮೆ ಸೋಲನ್ನು ಅನುಭವಿಸಿದರು. ಆಮೇಲೆ ಕಾಂಗ್ರೆಸ್ಸಿಗೆ ಬಂದು, ಅಂದರೆ ಮೊದಲು ಅವರು ಜನತಾದಳದಲ್ಲಿದ್ದರು, ನಂತರ ಅವರು ಕಾಂಗ್ರೆಸ್ಸಿಗೆ ಬಂದು 2004ರಲ್ಲಿ ಅವರು 2004ರಲ್ಲಿ ಮತ್ತೆ ಕಾಂಗ್ರೆಸ್ಸಿನಿಂದ ಶಾಸಕರಾಗಿದ್ದರು. ಅದರ ನಂತರ 2013ಕ್ಕೆ ಅವರು ಮತ್ತೆ ಆಯ್ಕೆಯಾದಾಗ ಮೊದಲ ಅವಧಿಗೆ ಅವರಾಗಿಲ್ಲ, 2ನೇ ಅವಧಿಗೆ ಬಂದಾಗ, ಅಂದರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಒಮ್ಮೆ ಇದ್ದ ಸಚಿವರನ್ನು ಬದಲಾಯಿಸಿದಾಗ ಅವರಿಗೆ ಉನ್ನತ ಶಿಕ್ಷಣ ಸಚಿವರಾಗಿದ್ದರು. ಈಗ ಮತ್ತೆ ಡಿ.ಕೆ. ಶಿವಕುಮಾರರ ಸರ್ಕಾರದಲ್ಲಿ ಸಚಿವರಾಗ್ತಾ ಇದ್ದಾರೆ. ಅಂದರೆ ಮೊದಲು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಆಗಲಿಲ್ಲ, ಸಿದ್ದರಾಮಯ್ಯವರ ಆರ್ಥಿಕ ಸಲಹೆಗಾರರಾಗಿ, ಅಂದರೆ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾಗಿ ಕೆಲಸವನ್ನು ಮಾಡಿದರು. ಮತ್ತು ಅವರು ಹಿಂದೆ ಜನತಾದಳದಿದ್ದಾಗ ದೆಹಲಿಯ ವಿಶೇಷ ಪ್ರತಿನಿಧಿಯಾಗಿಯೂ ಸಹ ಕೆಲಸ ಮಾಡಿದ್ದು. ಇಲ್ಲಿ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದಿಂದ 6 ಬಾರಿ ಆಯ್ಕೆಯಾಗಿರುವಂಥ ಹಿರಿಯ ಶಾಸಕರಿಗೆ ಈ ಬಾರಿ ಸಚಿವ ಸ್ಥಾನ ಸಿಗ್ತಾ ಇರೋದು ಒಂದು ವಿಶೇಷ. ಇನ್ನು ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಮೀಸಲು ಕ್ಷೇತ್ರದಿಂದ ಆಯ್ಕೆಯಾಗಿರುವಂಥ ಶಿವರಾಜ್ ತಂಗಡಗಿ 2008ರಿಂದ 2008, 2018 ಮತ್ತು ಈಗ 3 ಬಾರಿ ಆಯ್ಕೆಯಾಗಿದ್ದು, ಶಾಸಕರಾಗಿದ್ದು 3 ಬಾರಿಯೂ ಅವರು ಸಚಿವರಾಗಿ ಆಯಿತು. ಅದು 3 ಬಾರಿ ಮತ್ತು ಪ್ರಥಮ ಬಾರಿಗೆ ಸಚಿವರಾದರು. ಈ ಹಿಂದೆ 2008ರಿಂದ 10ರಂತೆ ಏನು ಪಕ್ಷೇತರಾಗಿದ್ದರು, ಆಗ ಪಕ್ಷೇತರ ಶಾಸಕರನ್ನ ಅಂದಿನ BJP ಸರ್ಕಾರ ಕೈಬಿಟ್ಟಾಗ ಅವರು ಮತ್ತೆ ಪಕ್ಷೇತರಾಗಿ ಮುಂದುವರೆದು ಆಗ ಸಚಿವ ಸ್ಥಾನ ಕಳ್ಕೊಂಡಿದ್ದರು. ನಂತರ 2013ರಲ್ಲಿ ಸಚಿವರಾಗಿದ್ದರು. ಆಗ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಂತರ ಅವ್ರನ್ನ ಕೈಬಿಟ್ಟು ಬಸವರಾಜ ರಾಯರೆಡ್ಡಿ ಅವರನ್ನು ಆಯ್ಕೆ ಮಾಡಿದರು. ಆದರೆ ಈ ಬಾರಿ ಪ್ರಥಮ ಬಾರಿಗೆ ಸಿದ್ದರಾಮಯ್ಯನವರೊಂದಿಗೂ ಸಚಿವರಾಗಿದ್ದರು. ಈಗ ಮತ್ತೆ ಸಚಿವರಾಗ್ತಿರೋದು ಸಹಜವಾಗಿ ಕನಕಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಜನ ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಕೊಪ್ಪಳ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಾಗ ಇಲ್ಲಿರುವಂಥ 3 ಬಾರಿ ಆಯ್ಕೆಯಾಗಿರುವಂಥ ಸಿದ್ದರಾಮಯ್ಯನವರೇ ತೀರಾ ಆಪ್ತ ಮಾನಸ ಪುತ್ರ ಅಂತಲೇ ಹೇಳ್ಕೊತಾ ಇದ್ದ ರಾಘವೇಂದ್ರ ಹಿಟ್ನಾಳ್ ಅವರಿಗೆ ಈ ಬಾರಿ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು. ಆದರೆ ಈ ನಿರೀಕ್ಷೆ ಈಗ ಹುಸಿಯಾಗಿದೆ. ಅವರು ಏನು 2013ರಿಂದ ಇಲ್ಲಿವರೆಗೂ ಸತತವಾಗಿ ಆಯ್ಕೆಯಾದರು. ಇನ್ನು ಕೊಪ್ಪಳ ಜಿಲ್ಲೆಯಾದ ನಂತರ ಇಲ್ಲಿವರೆಗೂ ಒಬ್ಬರು ಜಿಲ್ಲಾ ಕೇಂದ್ರದಿಂದ ಸಚಿವರೇ ಆಗಿಲ್ಲ. ಈ ಬಾರಿ ಆದರೂ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥ ಅವಕಾಶ ಇತ್ತು. ಆದರೆ ಇಲ್ಲಿವರೆಗೂ ಅವರಿಗೆ ಸಚಿವ ಸ್ಥಾನ ಸಿಗದೇ ಇರೋದಕ್ಕೆ ಸಹಜವಾಗಿ ಅವರ ಬೆಂಬಲಿಗರು ಒಂದಿಷ್ಟು ಆಕ್ರೋಶ ಇದ್ದು ಟೈರಿಗೆ ಬೆಂಕಿಯನ್ನು ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು. ಇಲ್ಲಿ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಮತ್ತು ಬಿ.ಕೆ. ಹರಿಪ್ರಸಾದ್ ವಿರುದ್ಧ ಒಂದು ಹರಿಯಾದರು. ಕಳೆದ 3 ಅವಧಿಯಲ್ಲಿ ಕೊಪ್ಪಳ ವಿಧಾನಸಭಾ ಕ್ಷೇತ್ರಕ್ಕೆ ಶಾಸಕರಾಗಿರ್ತಕ್ಕಂಥ ಕೆ. ರಾಘವೇಂದ್ರ ಹಿಟ್ನಾಳ್ ಅವರಿಗೆ ಈ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಅವಕಾಶ ಸಿಗುತ್ತಂತ ನಾವೆಲ್ಲ ಕೊಪ್ಪಳ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು ಬಹಳ ಆಶೆಯಿಂದ ಇಟ್ಕೊಂಡಿದ್ದೀವಿ. ಯಾಕಂದ್ರೆ ಕಳೆದ 3 ಅವಧಿಯಲ್ಲಿ ಏನು MLA ಆಗಿದ್ದಾರೆ 2013ರಲ್ಲೇ ನಿಮ್ಗೆ ಸಚಿವ ಸ್ಥಾನ ಸಿಗಬೇಕಾಗಿತ್ತು. ಸೊ ಹಾಗಾಗಿ ಇನ್ನು ಕಿರಿತನ ಇದೆ, ಹಿರಿತನ ಕೂಟದಲ್ಲಿ ನಾವು ಕೊಡೋಣ ಅಂತೇಳಿ 2013ರಲ್ಲಿ ಕೈಬಿಟ್ರು. ಸೊ ಈ ಬಾರಿನೂ ಕೈಬಿಟ್ಟಿದ್ದಾರೆ. ಯಾಕಂದ್ರೆ ದೊಡ್ಡ ದುರಂತ ಏನಂದ್ರೆ ಕೊಪ್ಪಳ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲಿವರೆಗಾದ್ರೂ ಏನು ಸ್ವಾತಂತ್ರ್ಯ ಬಂದ ನಂತರ ಒಬ್ಬ ಶಾಸಕರು ಕೂಡ ಸಚಿವರಾಗಿ ಕೆಲಸವನ್ನು ಮಾಡಿಲ್ಲ. ಸೊ ಹಾಗಾಗಿ ಅಭಿವೃದ್ಧಿಯಿಂದ ಇರ್ಬೋದು, ರಾಜಕೀಯ ಸಮತೋಲನದಿಂದ ಇರ್ಬೋದು, ಎಲ್ಲ ಕಾರಣದಿಂದನೂ ಕೊಪ್ಪಳ ಕ್ಷೇತ್ರ ಹಿಂದುಳಿದಿದೆ. ಸೊ ಹಾಗಾಗಿ ಕೊಪ್ಪಳ ವಿಧಾನಸಭಾ ಕ್ಷೇತ್ರಕ್ಕೆ ಅದರಲ್ಲೂ ವಿಶೇಷವಾಗಿ ರಾಘವೇಂದ್ರ ಹಿಟ್ನಾಳ್ ಅವರಿಗೆ ಸಚಿವ ಸ್ಥಾನ ಕೊಡ್ತಾರೆ ಅಂತೇಳಿ ಬಹಳ ಭರವಸೆಯನ್ನು ಇಟ್ಕೊಂಡಿದ್ವಿ. ಬಟ್ ಈ ಲೆಕ್ಕಕ್ಕೆ ಅಲ್ಲಿ ಮಟ್ಟ ಕರ್ಕೊಂಡೆ ಕುತ್ತಿಗೆ ಹೋಗ್ತಾರೆ ಅಂತ ನಾವು
ಹೈಕಮಾಂಡ್ ನಿರೀಕ್ಷೆ ಮಾಡಿದ್ದಿಲ್ಲ, ನಾವು ನಿರೀಕ್ಷೆ ಮಾಡಿದ್ದೆ. ಸರ್, ಈಗ ನಾವು ನಮಗೆ ಗಾಡ್ ಫಾದರ್ ಅಂತೇಳಿ ಇಟ್ಟಾಳ ಅವರಿಗೆ ಗಾಡ್ ಫಾದರ್ ಅಂತೇಳಿ ಸಿದ್ದರಾಮಯ್ಯ ನಂಬ್ಕೊಂಡು ಬಂದಿದ್ವಿ. ಸೊ ಹಾಗಾಗಿ ಮಾನಸ ಪುತ್ರ ಅಂತ ಎಲ್ಲಿ ಬೇಕಾದ್ರೂ ರಾಜವರ್ಷವಾಗಿ ಹೇಳಿದ್ರು. ಸಚಿವ ಸ್ಥಾನ ಸಿಕ್ಕಿಲ್ಲ, ಏನು ಮುಂದಿನ ನಡೆ ನಿಮ್ಮ ಕಾರ್ಯಕರ್ತರು ಬೆಂಬಲಿಗರ ಕಾರ್ಯಕರ್ತರ ನಡೆ? ಯಾಕಂದ್ರೆ ನಮ್ಮ ಹಿರಿಯರು ಬರಬೇಕಾಗಿದೆ, ಶಾಸಕರು ಬರಬೇಕು, ಸಂಸದರು ಬರಬೇಕು, ಮತ್ತು ಮಾನ್ಯ ಶಾಸಕರಾಗಿರ್ತಕ್ಕಂಥ ಬಸವರಾಜ ಯತ್ನಾಳ್ ಬರಬೇಕು. ನಾವೆಲ್ಲ ಅವ್ರ ಅಡಿಯಲ್ಲೇ ನಾವು ಬೆಳೆದವರು. ಸೊ ಅವ್ರೇನ್ ತೀರ್ಮಾನ ತಗೊಂಡ್ರು ಎಲ್ಲ ಕಾರ್ಯಕ್ರಮ ನಮ್ದೇನು ಒತ್ತಾಯ ಇದೆ ನಾವು ಮಾಡ್ತಾ ಇದೀವಿ. ಮಾಡಿದ ಮೇಲೆ ಈಗ ಮಂಗಳವತಿ ಅವ್ರನ್ನ ಬಿಟ್ಟು SS ಮಲ್ಲಿಕಾರ್ಜುನ್ ಕೊಟ್ಟಿದ್ರಂತ ನಿಮ್ಮಿಂದ ನಾವು ಕೇಳ್ಪಡ್ತಾ ಇದೀವಿ. ಸೊ ಸಾಯಂಕಾಲ ಮಟ್ಟ ಟೈಮ್ ಇದೆ, ಇದರಲ್ಲಿ ಯಾರನ್ನಾದ್ರೂ ಒಬ್ಬರು ಚೇಂಜ್ ಮಾಡಿ ರಾಘವೇಂದ್ರ ಯತ್ನಾಳ್ ಕೊಡ್ತಾರಂತ ಆಶಾಭಾವನೆ ಇದೆ. ಕೊಡ್ಲಿಲ್ಲ ಅಂದ್ರೆ ಮುಂದೆ ನಮ್ಮ ಶಾಸಕರು ಬಂದ ಮೇಲೆ ನಾವು ಯಾವ ರೀತಿ ತೀರ್ಮಾನ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಹೇಳ್ತೀವಿ. ಇನ್ನು ಇದೇ ಸಮಯದಲ್ಲಿ ಏನು BJP ಶಾಸಕರ ದೊಡ್ಡನಗೌಡರು ಈ ಹಿಂದೆನೇ ಹೇಳಿದ್ರು, ಇಲ್ಲಿ ಸಚಿವ ಸಂಪುಟ ವಿಳಂಬ ಆಗೋದಕ್ಕೆ ಹಣದ ವ್ಯವಹಾರ ನಡೀತೆ ಅಂತ. ಈಗ ಸಚಿವ ಸಂಪುಟ ಆಯ್ಕೆಯಾದ ನಂತರ ಅವರು ಹೇಳ್ತಾ ಇರೋದೇನೆಂದರೆ, ಒಂದು ಪೇಮೆಂಟ್ ಸೀಟು ಇನ್ನೊಂದು ಜಿಲ್ಲೆಯ ಕೋಟಾದಲ್ಲಿ ಆಯ್ಕೆಯಾಗಿದ್ದಾರೆ. ಇನ್ನು ರಾಘವೇಂದ್ರ ಯತ್ನಾಳ್ ಇನ್ನೊಂದು ಸ್ವಲ್ಪ ದುಡ್ಡು ಕೊಟ್ಟಿದ್ರೆ ಅವರು ಆಗ್ತಿದ್ರು ಅನ್ನುವಂಥ ಮಾತನ್ನು ಹೇಳುವ ಮೂಲಕ ಒಂದು ಹೊಸ ಚರ್ಚೆಗೆ ಅವಕಾಶವನ್ನು ನೀಡಿದ್ದಾರೆ. ಈಗಾಗಲೇ ಹೇಳಿದ್ದೀನಿ, ನಮ್ಮ ಜಿಲ್ಲೆಗೆ, ಸಣ್ಣ ಜಿಲ್ಲೆಗೆ 2 ಸಚಿವ ಸ್ಥಾನ ಕೊಟ್ಟಿರ್ತಕ್ಕಂಥ ಸಂತೋಷ, ನಾವು ಸ್ವಾಗತಿಸ್ತೇವೆ. ಆದರೆ ನಾನು ಹಿಂದೆನೇ ಹೇಳಿದ್ದೆ, ಅವ್ರು ಟಾರ್ಗೆಟ್ ರೀಚ್ ಆಗಲಾದ ಸಂಪುಟ ವಿಸ್ತರಣೆ ಆಗೋದಿಲ್ಲ ಅಂತಕ್ಕಂಥದ್ದನ್ನು. ಇವತ್ತಿಗೂ ಆ ಮಾತಿಗೆ ನಾನು ಬರ್ತಾ ಇದ್ದೇನೆ. ಬಹುಶಃ ಅವರು ಇವತ್ತಿಗೆ ಅವರು ಟಾರ್ಗೆಟ್ ರೀಚ್ ಆಗಿರಬೇಕು, ಅದಕ್ಕಾಗಿದೆ ಇದು ದುಡ್ಡು ಪೇಮೆಂಟ್ ಮಾಡ್ತಾರೆ ಅಂತಕ್ಕಂತ ಹೇಳಿದ್ದೆ. ಅದು ನನಗನ್ಸಿದ ಮಟ್ಟಿಗೆ ಈ ಜಿಲ್ಲೆಯಲ್ಲಿ ಒಂದು ಪೇಮೆಂಟ್ ಕೋಟ, ಒಂದು ಜಿಲ್ಲೆ ಕೋಟ. ಇದು ಯಾರಿಗಂತ ಅವ್ರಿಗೆ ಗೊತ್ತು, ನಾನು ಹೇಳಲ್ಲ ನಾನು. ಬಟ್ ಒಂದು ಪೇಮೆಂಟ್ ಕೋಟ, ಒಂದು ಜಿಲ್ಲೆ ಕೋಟ ಆಗಿರ್ತಕ್ಕಂಥದ್ದು ಸತ್ಯ. ಈ ಕಡೆ ಬರಗಾಲದ ಪರಿಸ್ಥಿತಿಯಲ್ಲಿ ಜನ ಬಿದ್ದು ಒದ್ದಾಡ್ತಾ ಇದ್ದಾರೆ, ಮಳೆ ಇಲ್ಲ, ರೈತ ಭಾಳ ಸಂಕಟದಲ್ಲಿದ್ದಾನೆ, ಕುಡಿಯೋದಕ್ಕೆ ನೀರಿಲ್ಲ ಜಾನುವಾರುಗಳಿಗೆ, ಜನರಿಗಿಲ್ಲ, ದುಡಿಯೋದಕ್ಕೆ ಜೀರಾಮ್ಜಿಯನ್ನು ಇದು ಮಾಡಬೇಕಾಗಿತ್ತು, ಅದನ್ನು ಕೂಡ ಮಾಡಿಲ್ಲ. ಎಲ್ಲವೂ ಸಮಸ್ಯೆ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕೇವಲ ಕಣ್ಣೊರೆಸ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಇಲ್ಲಿವರೆಗೂ ಸಂಪುಟ ಇಲ್ಲ 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 ಅಂತಕ್ಕಂಥ ಹೇಳ್ತೀವಿ, ಇವತ್ತು ಆಗ್ತಾ ಇದೆ. ಬಟ್ ಬರೀ 2 ಜಿಲ್ಲೆಗೆ ನಮಗೆ ಸಚಿವ ಸ್ಥಾನ ಸಿಕ್ಕತಕ್ಕಂಥ ಬರೀ ಸಂತೋಷ ಅಲ್ಲ, ಮುಂದಿನ ವಾರಗಳಲ್ಲಿ ಭಾಳ ತ್ವರಿತಗತಿಯಲ್ಲಿ ಇಲ್ಲಿ ಕೆಲಸ ಕಾರ್ಯಗಳಾಗಬೇಕು. ಒಟ್ಟಾರೆಯಾಗಿ ಕೊಪ್ಪಳ ಜಿಲ್ಲೆಗೆ ಒಂದು ಕಡೆ ಜಿಲ್ಲೆಗೆ ಸಿಹಿ ಆಗಿದ್ರು, ಕೊಪ್ಪಳ ವಿಧಾನಸಭೆಗೆ ಅದು ಕೈ ಅನ್ನುವಂಥ ಮಾತುಗಳು ಕೇಳಿ ಬರ್ತವೆ. ಮುಂದಿನ ಈ ಎಲ್ಲ ಸಚಿವ ಸಂಪುಟದ ಗೊಂದಲ ಮುಗಿದು ಜಿಲ್ಲೆ ಅಭಿವೃದ್ಧಿಗೆ ಎಲ್ಲರೂ ಶ್ರಮಿಸಲಿ ಅನ್ನೋದು ಎಲ್ಲರ ಅಭಿಪ್ರಾಯವಾಗಿದೆ. ಶರಣಪ್ಪ ಬಾಚಲಪುರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.